ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ನಾವು ಈ ಕಲ್ಲಂಗಡಿ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಕುವ ಬದಲು ನಾವು ಇದರಿಂದ ಟೂಟಿ ಫ್ರೂಟಿಯನ್ನು ಮಾಡ್ಕೊಳ್ಬೋದು. ನೋಡಿ, ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಈ ಸಿಪ್ಪೆಯನ್ನು ಇದರ ಮೇಲುಗಡೆ ಇರುವ ಈ ರೆಡ್ ಕಲರಿನ ಕಲ್ಲಂಗಡಿ ಹಣ್ಣು ಉಳಿದಿರ್ತಲ್ವ ಅದನ್ನು ನಾವು ಚೆನ್ನಾಗಿ ತೆಗೆದುಕೊಂಡು ಮತ್ತು ಹಿಂದ್ಗಡೆ ಇರುವ ಸಿಪ್ಪೆ ಕೂಡ ನಾವು ತೆಗೆದು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಬರೀ ಇದರಲ್ಲಿರುವ ವೈಟ್ ಕಲರ್ ಮಾತ್ರ ನಮಗೆ ಬೇಕಾಗುತ್ತೆ. ಈ ರೀತಿ ನಾವು ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಎಲ್ಲ ಸಿಪ್ಪೆಯಿಂದ ನಾವು ರೆಡ್ ಕಲರು ಮತ್ತು ಹಿಂದಿನ ಭಾಗ ಎರಡೂ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇದೇ ರೀತಿ ನಾನು ಎಲ್ಲ ಪೀಸ್ಗಳನ್ನು ಇದೇ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು ಬರೀ ವೈಟ್ ಕಲರ್ ಮಾತ್ರ. ಟೂಟಿ ಫ್ರೂಟಿ ಮಾಡುವುದಕ್ಕೆ ಬರೀ ವೈಟ್ ಕಲರ್ ಮಾತ್ರ ಬೇಕಾಗುತ್ತೆ. ನೋಡಿ, ಇವಾಗ ನಾವು ಒಂದು ಚಾಕುದಿಂದ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು. ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಪೀಸ್ಗಳನ್ನಾಗಿ ನಾವು ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ಯಾವ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಈ ಸೈಜಲ್ಲಿ ನಾವು ಎಲ್ಲ ಪೀಸ್ಗಳನ್ನು ಇದೇ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇನ್ನೊಂದು ಪೀಸ್ ಕೂಡ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಟೂಟಿ ಫ್ರೂಟಿ ಮಾಡಿದ್ದನ್ನು ಅದನ್ನು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲನೂ ಒಂದೇ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಟ್ ಮಾಡಿ ಇಟ್ಕೊಂಡಿರೋ ಪೀಸ್ಗಳಂತೂ ತುಂಬಾ ಸೂಪರಾಗಿ ಬಂದಿದೆ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡು ನಾವು ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಇಲ್ಲಿ ಇಷ್ಟೋ ಮೇಲೆ ಒಂದು ಬಾಳಿಗೆನಿಟ್ಟು ಒಂದು 2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದು ಕುದಿ ಬಂದ ಮೇಲೆ ನಾವು ಈ ಕಟ್ ಮಾಡಿ ಇಟ್ಟಿಕೊಂಡಿರುವ ಪೀಸ್ಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಒಂದು ಡಕ್ಕನವನ್ನು ಮುಚ್ಚಿ ನಾವು ಒಂದು 5 ನಿಮಿಷದವರೆಗೆ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಖಳಖಳ ಅಂತ ಕುದಿಬೇಕು. ಅಲ್ಲಿವರೆಗೆ ನಾವು ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ನಾವು ಟೂಟಿ ಫ್ರೂಟಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅತಿ ಸುಲಭವಾದ ರೀತಿಯಲ್ಲಿ. ನೀವು ಅಂಗಡಿಯಿಂದ ತರುವ ಅವಶ್ಯಕತೆಯೇ ಇಲ್ಲ. ನೋಡಿ, ಇವಾಗ ಮನೆಯಲ್ಲೇ ಟೂಟಿ ಫ್ರೂಟಿಯನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ, ಈ ರೀತಿ ನೋಡ್ತಾ ಇರ್ಬೋದು ನೀವು. ವೈಟ್ ಕಲರ್ ಇದ್ದ ಈ ಟೂಟಿ ಫ್ರೂಟಿ ಕಲರ್ ಚೇಂಜ್ ಆಗಿದೆ. ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಈ ಟೂಟಿ ಫ್ರೂಟಿಯನ್ನು ತೆಗೆದಿಟ್ಕೊಳ್ಳೋಣ. ನೋಡಿ, ಈ ರೀತಿ ನೀರನ್ನು ಬಸಿದುಕೊಂಡು ನಾವು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ನೀರಿರಬಾರ್ದು, ಬರೀ ಟೂಟಿ ಫ್ರೂಟಿಯನ್ನು ಮಾತ್ರ ತೆಗೆದುಕೊಳ್ಬೇಕು. ನೋಡಿ, ಈ ರೀತಿ ನಾನು ಎಲ್ಲವನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರ್ತಿದೆ. ನೋಡಿ, ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದಿಷ್ಟೋ ಮೇಲೆ ಒಂದು ಬಾಳಿಗೆನಿಟ್ಟು ಇಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ ಸ್ನೇಹಿತರೆ, ಕ್ಷಮಿಸಬೇಕು. ಇಲ್ಲಿ ನಾನು ಮೊದಲಿಗೆ ಒಂದು ಬಾಳಿಗೆ ಒಂದು ಬಟ್ಟಲು ಸಕ್ಕರೆನ ಹಾಕಿ ಒಂದು ಬಟ್ಟಲು ನೀರು ಹಾಕಿ ಒಂದು ಸ್ವಲ್ಪ ಪಾಕವನ್ನು ಮಾಡ್ಕೊಳ್ಬೇಕು. ಒಂದೇಳೆ ಪಾಕ ಬಂದ ಮೇಲೆ ನಾವು ಈ ಟೂಟಿ ಫ್ರೂಟಿಯನ್ನು ಇದರಲ್ಲಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸಕ್ಕರೆ ಫುಲ್ಲು ಸುಟ್ಟು ಹೋಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕ್ಷಮಿಸಬೇಕು, ಇದು ಒಂದು ವಿಡಿಯೋ ಮಿಸ್ ಆಗಿದೆ. ಅದು ನಾನು ಸ್ಕಿಪ್ ಆಗಿದೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ ವಿಡಿಯೋ ತೆಗೆಯೋದಕ್ಕೆ. ನೋಡಿ, ಇವಾಗ ಈ ರೀತಿ ಗಟ್ಟಿ ಆದಮೇಲೆ ನಾವು ಇದನ್ನು ಕೆಳಗಡೆ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಒಂದು ಸೈಡಲ್ಲಿ ಈ ರೀತಿ ಮಾಡಿಕೊಂಡು ನಾನು ಇಲ್ಲಿ ಒಂದು 3 ಬಟ್ಟಲನ್ನು ತಗೋತಾ ಇದ್ದೀನಿ. 3 ಬಟ್ಟಲಿಗೆ ಒಂದು ಸ್ವಲ್ಪ ಟೂಟಿ ಫ್ರೂಟಿಯನ್ನು ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಬಟ್ಟಲಲ್ಲಿ ಹಾಕ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಕಲರ್ ಹಚ್ಚಬೇಕು. ಯಾವ್ಯಾವ ಕಲರ್ ನಿಮ್ಮ ಹತ್ರ ಇದೆ ಆ ಕಲರನ್ನು ಹಚ್ಕೊಳ್ಳಿ. ನಿಮ್ಮ ಹತ್ರ ಕಲರ್ ಇಲ್ಲ ಅಂದರೆ ನೀವು ಒಂದು ಬಟ್ಟಲಲ್ಲಿ ಅರಿಶಿನ, ಒಂದು ಬಟ್ಟಲಲ್ಲಿ ಪಾಲಕ್ ಪೇಸ್ಟು ರಸವನ್ನು ಮಾಡ್ಕೊಂಡು ಹಾಕ್ಕೊಳ್ಳಿ, ಒಂದು ಬಟ್ಟಲಲ್ಲಿ ಬೀಟ್ರೂಟ್ ರಸವನ್ನು ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ಒಂದು ಸ್ವಲ್ಪ ಇಲ್ಲಿ ಗ್ರೀನ್ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈ ರೀತಿ. ಮತ್ತು ಇದಕ್ಕೆ ರೆಡ್ ಕಲರ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಯೆಲ್ಲೋ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ 3 ಕಲರ್ ಇದೆ. ನಾನು 3 ಬಟ್ಟಲಲ್ಲಿ ಒಂದೊಂದು ಕಲರ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಇದು 1-2 ತಾಸು ನಾವು ಇದೇ ರೀತಿ ಬಟ್ಲಲ್ಲೇ ಇಟ್ಕೊಳ್ಬೇಕು. ಕಲರ್ ಇನ್ನೂ ತುಂಬ ಡಾರ್ಕ್ ಆಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಕಲರ್ ಹೀರ್ಕೊಳ್ಳುತ್ತೆ ಚೆನ್ನಾಗಿ. ಕಲರ್ ಅಂತೂ ಫುಲ್ ಡಾರ್ಕ್ ಆಗಿ ಬರುತ್ತೆ. ನೋಡಿ, 1-2 ತಾಸು 3 ತಾಸು ನಾವು ಇದೇ ರೀತಿ ಬಿಟ್ಬಿಡಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗಲೇ ಕಲರ್ ಸೂಪರಾಗಿ ಕಾಣಿಸ್ತಾ ಇದೆ. ಇನ್ನೂ 2 ತಾಸು ಆದಮೇಲೆ ಇನ್ನೂ ಸೂಪರಾಗಿ ಬರುತ್ತೆ. ನೋಡಿ, ಇವಾಗ ನೋಡಿ 1-2 ತಾಸು ಆಗಿದೆ. ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಕಲರ್ ಅಂತ ನೋಡ್ಬೋದು. ಎಷ್ಟೊಂದು ಇದು ಪಾಕ ಎಲ್ಲ ಬಿಟ್ಟಿದೆ ಒಂದು ಸ್ವಲ್ಪ. ನೋಡಿ, ಎಲ್ಲ ಬಟ್ಲಲ್ಲಿ ಇದೇ ಥರ ಚೆನ್ನಾಗಿ ಕಲರ್ ಹೀರ್ಕೊಂಡು ಕಲರ್ ಅಂತೂ ತುಂಬ ಸೂಪರಾಗಿ ಬಂದಿದೆ. ನೋಡಿ, ಈ ಬಟ್ಟಲು ಕೂಡ ನೋಡಿ ಯಾವ ಥರ ಬಂದಿದೆ ಅಂತ. ಎಲ್ಲದರಲ್ಲಿ ಪಾಕ ಒಂದು ಸ್ವಲ್ಪ ಬಿಟ್ಟಿದೆ. ಇವಾಗ ನಾವು ಈ 3 ಬಟ್ಟಲಿಂದ ನಾವು ಟೂಟಿ ಫ್ರೂಟಿಯನ್ನು ಒಂದು ಪೇಪರ್ ಮೇಲೆ ನಾವು ಒಣಗಿ ಹಾಕಬೇಕು. ನೋಡಿ ಫ್ರೆಂಡ್ಸ್,
ಇದು ಯಾವುದಾದ್ರೂ ಒಂದು ಪೇಪರ್ ತೊಗೊಳ್ಳಿ, ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತೊಗೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಪೇಪರ್ ತಗೊಂಡ್ರೆ ನಡೆಯುತ್ತೆ. ನೋಡಿ ಈ ರೀತಿ ನಾನು ಎಲ್ಲ ಟೂಟಿ ಫ್ರೂಟಿಯನ್ನು ತೆಗೆದುಕೊಂಡು ಒಂದು ಪೇಪರ್ ಮೇಲೆ ಒಣಗಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನೀರನ್ನು ಬಸಿದುಕೊಂಡು ತೆಕ್ಕೊಳ್ಳಿ ಚೆನ್ನಾಗಿ. 3 ಬಟ್ಟಲಲ್ಲಿ ಇರುವ ಎಲ್ಲ ಟೂಟಿ ಫ್ರೂಟಿಯನ್ನು ನಾವು ಇದೇ ರೀತಿ ಒಣಗಿ ಹಾಕಬೇಕು. ನೋಡಿ ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡ್ಬೋದು. ನಾವು ಮನೆಯಲ್ಲೇ ಅಂಗಡಿಯಿಂದ ತರುವ ಅವಶ್ಯಕತೆಯೇ ಇಲ್ಲ. ಆರಾಮವಾಗಿ ನಾವು ಹೇಗಾದರೂ ಈ ಬೇಸಿಗೆಯಲ್ಲಿ ನಾವು ಕಲ್ಲಂಗಡಿ ಹಣ್ಣು ತಿಂದಿರ್ತೀವಿ. ಸಿಪ್ಪೆ ಮಾತ್ರ ಮನೆಯಲ್ಲೇ ಉಳಿಯುತ್ತೆ. ಬಿಸಾಕುವ ಬದಲು ನೀವು ಈ ರೀತಿ ಇದೊಂದು ರೆಸಿಪಿ ಮಾಡಿಕೊಂಡ್ರೆ ಇದು ತುಂಬಾ ಯೂಸ್ಫುಲ್ಲಾಗಿ ಆಗುತ್ತೆ. ನೋಡಿ ಮುಂದೆ ನೀವು ಕೇಕ್ ಮಾಡುವಾಗ ಅಥವಾ ಯಾವುದಾದ್ರೂ ರೆಸಿಪಿ ಮಾಡುವಾಗ ಟೂಟಿ ಫ್ರೂಟಿ ಬೇಕು ಅಂದರೆ ನೀವು ಮನೆಯಲ್ಲೇ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಇದು ಬಿಸಿಲಲ್ಲಿ ಒಣಗಿ ಹಾಕ್ತಾಯಿದ್ದೀನಿ. ಒಂದು 2-3 ತಾಸು ಒಣಗಿಸಿದ್ದೀನಿ ಬಿಸಿಲಲ್ಲಿ. ನೋಡಿ ಯಾವ ರೀತಿ ಬಂದಿದೆ ನಮ್ಮ ಟೂಟಿ ಫ್ರೂಟಿ ಅಂತ ನೋಡ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ 1-2 ತಾಸು ಬಿಸಿಲಲ್ಲಿ ಒಣಗಿಸಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಸೂಪರಾದ ನಮ್ಮ ಟೂಟಿ ಫ್ರೂಟಿ ಅಂತೂ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ತುಂಬಾ ಸೂಪರಾದ ನಮ್ಮ ಈ ಟೂಟಿ ಫ್ರೂಟಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ, ದಯವಿಟ್ಟು ಕ್ಷಮಿಸಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ಚೆನ್ನಾಗಿ ಮಾಡಿ ಮತ್ತೆ ಇನ್ನೊಂದು ಸರಿ ನಾನು ಈ ಟೂಟಿ ಫ್ರೂಟಿಯನ್ನು ಮಾಡಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಸೂಪರಾದ ನಮ್ಮ ಟೂಟಿ ಫ್ರೂಟಿ ಅಂತೂ ರೆಡಿ ಇತ್ತು. ನೀವು ಮನೆಯಲ್ಲಿ ಮಾಡಿ ಒಂದು ಸರಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.